ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯ 1 ಭಾಗ 1ರಲ್ಲಿ ರಾಸಾಯನಿಕ ಬದಲಾವಣೆಗಳು ಅಂದ್ರೇನು, ರಾಸಾಯನಿಕ ಸಮೀಕರಣಗಳು ಅಂದ್ರೇನು, ಪ್ರತಿವರ್ತಕಗಳಂದ್ರೇನು, ಉತ್ಪನ್ನಗಳಂದ್ರೇನು, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಹೇಗೆ, ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ. ಒಂದು ವೇಳೆ ವಿಡಿಯೋ 1 ಮಿಸ್ ಆಗಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋ 1ರ ಲಿಂಕನ್ನು ನೀಡಲಾಗಿದೆ, ತಾವು ಅದನ್ನು ವೀಕ್ಷಿಸಬಹುದು. ರಾಸಾಯನಿಕ ಕ್ರಿಯೆಗಳಲ್ಲಿ ಹೊಸ ವಸ್ತುಗಳು ಉತ್ಪತ್ತಿಯಾಗ್ತವೆ ಅಂತ ತಿಳ್ಕೊಂಡಿದ್ದೇವೆ. ಅದು ಪರಮಾಣುಗಳ ನಡುವಿನ ಬಂಧಗಳ ಒಡೆಯುವಿಕೆಯಿಂದ ಉಂಟಾಗಿರಬಹುದು, ಇಲ್ಲ ಸೇರುವಿಕೆಯಿಂದ ಹೊಸ ವಸ್ತುಗಳು ಉತ್ಪತ್ತಿಯಾಗಿರಬಹುದು. ಇಂದಿನ ಈ ವಿಡಿಯೋದಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಒಂದೊಂದಾಗಿ ನೋಡೋಣ. ಮೊದಲಿಗೆ ಸಂಯೋಗ ಕ್ರಿಯೆಯನ್ನು ತಿಳಿಯೋಣ. ಹೆಸರೇ ಸೂಚಿಸುವಂತೆ ಸಂಯೋಗ ಎಂದರೆ ಸೇರುವುದು ಎಂದರ್ಥ. ಸೇರಬೇಕು ಅಂದರೆ ಅಟ್ಲೀಸ್ಟ್ 2 ವಸ್ತುಗಳಾದರೂ ಇರಬೇಕು. ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುವ ಕ್ರಿಯೆಯನ್ನು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ನೋಡೋದಾದರೆ ಸುಟ್ಟ ಸುಣ್ಣ ಅಂದರೆ ಕ್ವಿಕ್ ಲೈಮ್ ಅನ್ನು ಒಂದು ಬೀಕರ್ನಲ್ಲಿ ಹಾಕಿ ಅದಕ್ಕೆ ನಿಧಾನವಾಗಿ ನೀರನ್ನು ಸೇರಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವೇಗವಾಗಿ ವರ್ತಿಸಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದರೆ ಅರಳಿದ ಸುಣ್ಣವು ಉತ್ಪತ್ತಿಯಾಗುತ್ತೆ. ಇದರ ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ನ ಕಣ ಒಂದು ನೀರಿನ ಕಣದೊಂದಿಗೆ ಸೇರಿ ಒಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ನ ಕಣವನ್ನು ಉತ್ಪತ್ತಿ ಮಾಡುತ್ತೆ. ಇದರೊಟ್ಟಿಗೆ ಶಾಖವನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇಲ್ಲಿ ಸುಟ್ಟ ಸುಣ್ಣ ಮತ್ತು ನೀರು ಸೇರಿ ಒಂದೇ ವಸ್ತು ಉತ್ಪತ್ತಿಯಾಗಿದೆ, ಅಂದರೆ ಸಂಯೋಗ ಕ್ರಿಯೆ ನಡೆದಿದೆ ಅಂತ ಆಯಿತು. ಈಗ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಕಲ್ಲಿದ್ದಲಿನ ದಹನವನ್ನು ನೋಡೋಣ. ಕಲ್ಲಿದ್ದಲು ಅಂದರೆ ಕಾರ್ಬನ್. ಇದನ್ನು ದಹಿಸಿದಾಗ ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ದಹಿಸಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡಿದರೆ ಒಂದು ಕಾರ್ಬನ್ನಿನ ಕಣ ಒಂದು ಆಮ್ಲಜನಕದ ಕಣದೊಂದಿಗೆ ಸೇರಿ ಒಂದು ಕಾರ್ಬನ್ ಡೈಆಕ್ಸೈಡ್ನ ಕಣವನ್ನು ಉತ್ಪತ್ತಿ ಮಾಡುತ್ತೆ. ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ. ನೀರಿನ ಉಂಟಾಗುವಿಕೆ. 2 ಹೈಡ್ರೋಜನ್ನ ಅಣುಗಳು ಒಂದು ಆಮ್ಲಜನಕದ ಅಣುವಿನೊಂದಿಗೆ ಸೇರಿ ಒಂದು ನೀರಿನ ಅಣು ಉತ್ಪತ್ತಿಯಾಗುತ್ತೆ. ಇದರದೊಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ 2H2 + O2 gives 2H2O. ರಾಸಾಯನಿಕ ಕ್ರಿಯೆಗಳಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಮಾಡುವ ಕ್ರಿಯೆಗಳನ್ನು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಇವುಗಳಿಗೆ ಉದಾಹರಣೆಗಳನ್ನು ನೋಡೋದಾದರೆ ನೈಸರ್ಗಿಕ ಅನಿಲದ ದಹನವನ್ನು ನೋಡಬಹುದು. ನೈಸರ್ಗಿಕ ಅನಿಲದಲ್ಲಿ ಪ್ರಮುಖವಾಗಿ 70% ಮೀಥೇನ್ ಅನಿಲ ಇರುತ್ತೆ. ಇದರೊಟ್ಟಿಗೆ ಈಥೇನು, ಪ್ರೊಫೇನು, ಬ್ಯೂಟೇನು, ಸಾರಜನಕ, ಕಾರ್ಬನ್ ಡೈಆಕ್ಸೈಡ್ಗಳಂಥ ಅನಿಲಗಳು ಕೂಡ ಇರ್ತವೆ. ಇದರಲ್ಲಿ ಮೀಥೇನ್ ವಾತಾವರಣದಲ್ಲಿರುವ ಆಮ್ಲಜನಕದೊಂದಿಗೆ ಉರಿದು ಕಾರ್ಬನ್ ಡೈಆಕ್ಸೈಡನ್ನು, ನೀರನ್ನು ಮತ್ತು ಬಹಳಷ್ಟು ಉಷ್ಣವನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ ಒಂದು ಮೀಥೇನಿನ ಅಣು 2 ಆಮ್ಲಜನಕದ ಅಣುವಿನೊಂದಿಗೆ ವರ್ತಿಸಿ ಒಂದು ಕಾರ್ಬನ್ ಡೈಆಕ್ಸೈಡ್ನ ಅಣುವನ್ನು, 2 ನೀರಿನ ಅಣುಗಳನ್ನು ಮತ್ತು ಬಹಳಷ್ಟು ಉಷ್ಣವನ್ನು ಕೂಡ ಬಿಡುಗಡೆ ಮಾಡುತ್ತೆ. ಇನ್ನೊಂದು ವಿಚಾರ ನಿಮಗೆ ಗೊತ್ತಾ? ಉಸಿರಾಟ ಕ್ರಿಯೆ ಅನ್ನೋದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆ ಆಗೈತಿ. ನಾವು ಸೇವಿಸುವ ಆಹಾರದಲ್ಲಿನ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ ಜೀವಕೋಶಗಳನ್ನು ಸೇರುತ್ತವೆ. ಜೀವಕೋಶಗಳಲ್ಲಿನ ಮೈಟೋಕಾಂಡ್ರಿಯಾಗಳಲ್ಲಿ ಗ್ಲೂಕೋಸ್ ಇರುತ್ತೆ. ಇದರೊಟ್ಟಿಗೆ ಆಮ್ಲಜನಕ ಸೇರಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ಇದನ್ನೇ ನಾವು ಉಸಿರಾಟ ಅಂತ ಕರಿತೀವಿ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ C6H12O6 + 6O2 gives 6CO2 + 6H2O + ಶಕ್ತಿಯನ್ನು ಕೂಡ ಬಿಡುಗಡೆ ಮಾಡುತ್ತದೆ. ಸಸ್ಯಜನ್ಯ ವಸ್ತುಗಳ ವಿಘಟನೆ ಆಗಿ ಕಾಂಪೋಸ್ಟ್ ತಯಾರಾಗುವುದು ಕೂಡ ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಈಗ ಇನ್ನೊಂದು ರಾಸಾಯನಿಕ ಕ್ರಿಯೆಯನ್ನು ನೋಡೋಣ. ವಿಭಜನ ಕ್ರಿಯೆ ಅಂತ, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಒಂದು ಸಂಯುಕ್ತ ವಸ್ತುವು ಶಾಖ, ವಿದ್ಯುತ್ ಅಥವಾ ಬೆಳಕಿನಂತಹ ಬಾಹ್ಯ ಶಕ್ತಿಯಿಂದ
ವಿಭಜನೆಗೊಂಡು 2 ಅಥವಾ ಅದಕ್ಕಿಂತ ಹೆಚ್ಚು ಸರಳ ವಸ್ತುಗಳನ್ನು ಉಂಟು ಮಾಡುವ ಕ್ರಿಯೆಗೆ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂತಲೂ ಕರಿತೀವಿ. ಉಷ್ಣ ವಿಭಜನೆಗೆ ಒಂದು ಉದಾಹರಣೆಯನ್ನು ನೋಡೋಣ. ತಿಳಿ ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಹರಳುಗಳಿಗೆ ಉಷ್ಣವನ್ನು ನೀಡಿದಾಗ ಅದರಲ್ಲಿನ 7 ನೀರಿನ ಕಣಗಳನ್ನು ಕಳೆದುಕೊಂಡು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಕೆಂಪು ಕಂದು ಬಣ್ಣದ ಘನ ಫೆರಿಕ್ ಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಯಾಗುತ್ತದೆ. ಇದರ ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ 2 ಫೆರಸ್ ಸಲ್ಫೇಟ್ನ ಹರಳುಗಳಿಗೆ ಉಷ್ಣವನ್ನು ನೀಡಿದಾಗ ಒಂದು ಫೆರಿಕ್ ಆಕ್ಸೈಡ್ನ ಅಣು, ಒಂದು ಸಲ್ಫರ್ ಡೈಆಕ್ಸೈಡ್ನ ಅಣು ಮತ್ತು ಒಂದು ಸಲ್ಫರ್ ಟ್ರೈಆಕ್ಸೈಡ್ನ ಅಣು ಉಂಟಾಗುತ್ತದೆ. ಈ ಎರಡೂ ಅನಿಲಗಳು ಕಟುವಾದ ಉಸಿರುಗಟ್ಟಿಸುವ ವಾಸನೆಯನ್ನು ಬಿಡುಗಡೆ ಮಾಡ್ತವೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ 2 ಫೆರಸ್ ಸಲ್ಫೇಟ್ನ ಅಣುಗಳು ಅವುಗಳಿಗೆ ಉಷ್ಣವನ್ನು ನೀಡಿದಾಗ ಒಂದು ಫೆರಿಕ್ ಆಕ್ಸೈಡ್ನ ಅಣು, ಒಂದು ಸಲ್ಫರ್ ಡೈಆಕ್ಸೈಡ್ನ ಅಣು, ಒಂದು ಸಲ್ಫರ್ ಟ್ರೈಆಕ್ಸೈಡ್ನ ಅಣು ಉತ್ಪತ್ತಿಯಾಗುತ್ತದೆ. ಈಗ ಎರಡನೇ ಉದಾಹರಣೆಯನ್ನು ನೋಡೋಣ. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಅಂದರೆ ಸುಟ್ಟ ಸುಣ್ಣ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ವಿಭಜನೆಯಾಗುತ್ತದೆ. ಇದು ಒಂದು ಉಷ್ಣ ವಿಭಜನೆ ಕ್ರಿಯೆಯಾಗಿದೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಣುವಿಗೆ ಶಾಖವನ್ನು ನೀಡಿದಾಗ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ನ ಅಣು ಉಂಟಾಗುತ್ತೆ ಮತ್ತು ಒಂದು ಕಾರ್ಬನ್ ಡೈಆಕ್ಸೈಡ್ನ ಅಣು ಉಂಟಾಗುತ್ತೆ. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಸಿಮೆಂಟ್ ತಯಾರಿಕೆ ಅದರಲ್ಲಿ ಬಳಸುತ್ತಾರೆ ಮತ್ತು ಶುದ್ಧ ಕಬ್ಬಿಣವನ್ನು ತಯಾರಿಕೆ ಮಾಡುವಂತಹದರಲ್ಲೂ ಕೂಡ ಈ ಒಂದು ವಿಧಾನವನ್ನು ಬಳಸಲಾಗುತ್ತೆ. ಇದೇ ರೀತಿಯಾಗಿ ಲೆಡ್ ನೈಟ್ರೇಟ್ ಅನ್ನು ಕಾಯಿಸಿದಾಗ ಲೆಡ್ ಆಕ್ಸೈಡ್ ಆಗಿ ಬಿಳಿ ಬಣ್ಣದ ಹೊಗೆಯ ರೂಪದಲ್ಲಿ ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಮತ್ತು ಆಮ್ಲಜನಕ ಬಿಡುಗಡೆ ಆಗುತ್ತೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ 2 ಲೆಡ್ ನೈಟ್ರೇಟ್ನ ಅಣುಗಳಿಗೆ ಉಷ್ಣವನ್ನು ನೀಡಿದಾಗ 2 ಲೆಡ್ ಆಕ್ಸೈಡ್ನ ಅಣುಗಳು ಉತ್ಪತ್ತಿಯಾಗುತ್ತವೆ, 4 ನೈಟ್ರೋಜನ್ ಡೈಆಕ್ಸೈಡ್ನ ಅಣುಗಳು ಉತ್ಪತ್ತಿಯಾಗುತ್ತವೆ ಮತ್ತು 1 ಆಕ್ಸಿಜನ್ನಿನ ಅಣು ಉತ್ಪತ್ತಿಯಾಗುತ್ತೆ. ಇನ್ನು ನೀರಿನ ವಿದ್ಯುತ್ ವಿಭಜನೆಯನ್ನು ನೋಡೋಣ. ನೀರಿನ ವಿದ್ಯುತ್ ವಿಭಜನೆಯು ವಿದ್ಯುತ್ ಪ್ರವಾಹವನ್ನು ಬಳಸಿ ನೀರನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕ ಅನಿಲಗಳಾಗಿ ವಿಭಜಿಸುವ ಪ್ರಕ್ರಿಯೆಯಾಗಿದೆ. ಈ ಪ್ರಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಋಣ ವಿದ್ಯುದ್ವಾರ ಇದರಲ್ಲಿ ಹೈಡ್ರೋಜನ್ ಬಿಡುಗಡೆಯಾಗುತ್ತದೆ ಮತ್ತು ಆ್ಯನೋಡ್ನಲ್ಲಿ ಅಂದರೆ ಧನ ವಿದ್ಯುದ್ವಾರದಲ್ಲಿ ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅಂಶಗಳೆಂದರೆ ಶುದ್ಧ ನೀರು ಒಂದು ವಿದ್ಯುತ್ ಅವಾಹಕ, ಆದ್ದರಿಂದ ಇದಕ್ಕೆ ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಲಾಗುತ್ತೆ. ಇನ್ನು ಹೈಡ್ರೋಜನ್ ಅನಿಲವು ಆಮ್ಲಜನಕಕ್ಕಿಂತ 2ರಷ್ಟು ಹೆಚ್ಚಾಗಿರುತ್ತೆ. ಅಂದರೆ ಹೈಡ್ರೋಜನ್ ಮತ್ತು ಆಮ್ಲಜನಕದ ಅನುಪಾತವು 2:1 ಅನುಪಾತದಲ್ಲಿ ಇರುತ್ತೆ. ಇನ್ನೊಂದು ಮುಖ್ಯ ವಿಷಯವೆಂದರೆ ನವೀಕರಿಸಬಹುದಾದ ಇಂಧನ ಮೂಲವಾದ ನೀರನ್ನು ಬಳಸಿ ಹೈಡ್ರೋಜನ್ ಉತ್ಪತ್ತಿಯಾಗುವುದರಿಂದ ಇದರಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಜನನ್ನು ಹಸಿರು ಹೈಡ್ರೋಜನ್ ಎಂದು ಕರೆಯಲಾಗುತ್ತೆ. ಈಗ ಸೂರ್ಯನ ಬೆಳಕಿನ ಸಹಾಯದಿಂದ ವಿಭಜನೆಯಾಗುವುದು ಅಂದರೆ ದ್ಯುತಿ ವಿಭಜನೆ ಅನ್ನೋದನ್ನು ನೋಡೋಣ. ಬಿಳಿಯ ಬೆಳ್ಳಿ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಬೆಳ್ಳಿ ಮತ್ತು ಕ್ಲೋರಿನ್ ಅನಿಲ ವಿಭಜನೆಯಾಗುತ್ತೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ 2 ಬೆಳ್ಳಿಯ ಕ್ಲೋರೈಡ್ ಅಣುಗಳನ್ನು ಸೂರ್ಯನ ಬೆಳಕಿನಲ್ಲಿ ಇಟ್ಟವೆ ಅಂದರೆ 2 ಬೆಳ್ಳಿಯ ಅಣುಗಳು ಮತ್ತು 1 ಕ್ಲೋರಿನಿನ ಅಣು ಉತ್ಪತ್ತಿಯಾಗುತ್ತೆ. ಇದೇ ರೀತಿಯಾಗಿ ಸಿಲ್ವರ್ ಬ್ರೋಮೈಡ್ ಕೂಡ ವಿಭಜನೆಯಾಗುತ್ತೆ. ಹಳದಿ ಬೆಳ್ಳಿ ಬ್ರೋಮೈಡ್ ಸೂರ್ಯನ ಬೆಳಕಿನಲ್ಲಿ ಬೆಳ್ಳಿ ಮತ್ತು ಬ್ರೋಮಿನ್ ಆಗಿ ವಿಭಜನೆಯಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಉಳಿದೆರಡು ರಾಸಾಯನಿಕ ಕ್ರಿಯೆಗಳನ್ನು ನೋಡೋಣ.